ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಸಿಂಹರಾಶಿ ಹಾಗೂ ವೃಷಭ ರಾಶಿಯ ಸಾಮಾನ್ಯ ಫಲಗಳ ಕುರಿತು ಅರಿತುಕೊಳ್ಳೋಣ. ಸಿಂಹರಾಶಿ. ಇಂದು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಿರುವ ದಿನ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕಾಣಿಸಿಕೊಳ್ಳುತ್ತದೆ, ಆದರೆ ಅಹಂಕಾರ ಅಥವಾ ತುರ್ತು ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ಸಮತೋಲನ ಕಾಪಾಡಿದರೆ ಈ ದಿನ ಫಲಪ್ರದವಾಗುತ್ತದೆ. ಈ ದಿನ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಮಾತುಕತೆಗಳು ನಡೆಯಬಹುದು. ವಿವರಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಅಗತ್ಯ. ಷರತ್ತುಬದ್ಧ ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಸಿಂಹರಾಶಿಯವರ ಆದಾಯ ಈ ದಿನದಲ್ಲಿ ಸ್ಥಿರವಾಗಿರುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಹಳೆಯ ಬಾಕಿ ಹಣ ವಸೂಲಿಗೆ ಪ್ರಯತ್ನಿಸಿದರೆ ಫಲ ಸಿಗಬಹುದು. ದೊಡ್ಡ ಹೂಡಿಕೆಗಳನ್ನು ಇಂದಿಗೆ ಮುಂದೂಡುವುದು ಸೂಕ್ತ. ಕುಟುಂಬದಲ್ಲಿ ಸೌಹಾರ್ದ ವಾತಾವರಣ. ಸಂಗಾತಿಯೊಂದಿಗೆ ಸಂಭಾಷಣೆ ಹೆಚ್ಚಿಸಿದರೆ ಸಂಬಂಧ ಗಟ್ಟಿಯಾಗಿರುತ್ತದೆ. ಅವಿವಾಹಿತರಿಗೆ ಪರಿಚಯಗಳ ಮೂಲಕ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ. ಮಾತುಕತೆ. ಹಿರಿಯರಿಂದ ಉತ್ತಮ ಬೆಂಬಲ ದೊರೆಯುವ ಸಾಧ್ಯತೆಗಳಿವೆ. ಜೊತೆಗೆ ಹಿರಿಯರ ಮಾತುಗಾರಿಕೆ ನಿಮ್ಮ ತಪ್ಪುಗಳನ್ನು ತಿದ್ದುವಲ್ಲಿ ಸಹಾಯಕವಾಗಲಿದೆ. ಈ ದಿನ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು. ಬೆಳಗ್ಗೆ ಸೂರ್ಯೋದಯದ ಪ್ರಾರಂಭದಲ್ಲಿ ಯೋಗ, ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ಲಾಭಕಾರಿ. ಈ ದಿನ ಆಹಾರದಲ್ಲಿ ನಿಯಮ ಪಾಲಿಸುವುದು ಉತ್ತಮ. ಸಿಂಹರಾಶಿಯವರಿಗೆ ಬೆಳಿಗ್ಗೆ 9:30 ರಿಂದ 11 ಗಂಟೆಯವರೆಗೆ ಶುಭ ದಿನ. ಸೂರ್ಯೋದಯದ ಹೊತ್ತಿಗೆ ಸೂರ್ಯದೇವನಿಗೆ ಜಲಾರ್ಪಣೆ ಮಾಡಿ ಓಂ ಸೂರ್ಯಾಯ ನಮಃ ಮಂತ್ರ ಜಪಿಸುವುದು ಈ ದಿನದ ಶುಭಗಳಿಗೆ ಸಾಕ್ಷಿಯಾಗಲಿದೆ. ತಾಳ್ಮೆ ಮತ್ತು ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ಯಶಸ್ಸು ಈ ದಿನ ನಿಮ್ಮದಾಗಲಿದೆ. ಮಾತು ಮತ್ತು ಕಾರ್ಯಗಳಲ್ಲಿ ಸಮತೋಲನ ಕಾಪಾಡಿದರೆ ಇಂದು ಉತ್ತಮ ಫಲಿತಾಂಶ ಪಡೆಯಬಹುದು. ವೃಷಭ ರಾಶಿ. ಇಂದು ವೃಷಭ ರಾಶಿಯವರ ಮೇಲೆ ಕೆಲವು ಗ್ರಹ ಸ್ಥಿತಿಗಳ ಪರಿಣಾಮದಿಂದ ಅಡಚಣೆಗಳು, ಮಾನಸಿಕ ಒತ್ತಡ ಮತ್ತು ವಿಳಂಬಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಜಾಗೃತಿ ವಹಿಸಿದರೆ ದುಷ್ಪರಿಣಾಮಗಳ ತೀವ್ರತೆ ಕಡಿಮೆಯಾಗುತ್ತದೆ. ಈ ದಿನದಲ್ಲಿ ಮನಸ್ಸಿನಲ್ಲಿ ಅಸ್ಥಿರತೆ, ಗೊಂದಲ ಹೆಚ್ಚಾಗಬಹುದು. ಮನೆಯಲ್ಲಿ ಅಥವಾ ಕಾರ್ಯಸ್ಥಳಗಳಲ್ಲಿ ಸಣ್ಣ ವಿಷಯಗಳಿಗೂ ಅತಿಯಾದ ಕೋಪ ಅಥವಾ ನಿರಾಶೆ ಉಂಟಾಗುವ ಸಾಧ್ಯತೆ. ಈ ದಿನ ನಿಮ್ಮ ನಕಾರಾತ್ಮಕ ಚಿಂತನೆಗಳಿಂದ ಆತ್ಮವಿಶ್ವಾಸ ಕುಗ್ಗಬಹುದು. ಇದರೊಂದಿಗೆ ಮಾನಸಿಕ ಒತ್ತಡ, ದೇಹದಲ್ಲಿ ಆಯಾಸ ಭಾವನೆ ಕಾಣಬಹುದು. ನಿಮ್ಮ ಕೆಲಸದಲ್ಲಿ ತಪ್ಪುಗಳು ಅಥವಾ ವಿಳಂಬದಿಂದ ಟೀಕೆ ಎದುರಾಗಬಹುದು. ಪದೇ ಪದೇ ನೀವೇ ತಪ್ಪುಗಳಿಗೆ ಹೊಣೆಗಾರರಾಗಬಹುದು. ನಿಮ್ಮ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಅಭಿಪ್ರಾಯ ಭೇದ ಉಂಟಾಗಬಹುದು. ಮಾನಸಿಕ ಒತ್ತಡ ಆವರಿಸಬಹುದು. ವ್ಯವಹಾರದಲ್ಲಿ ಲಾಭಕ್ಕಿಂತ ನಷ್ಟದ ಭೀತಿ ಹೆಚ್ಚಾಗಲಿದೆ. ಹೊಸ ವ್ಯವಹಾರ ಆರಂಭಕ್ಕೆ ಈ ದಿನ ಸೂಕ್ತವಲ್ಲ. ಸಹೋದ್ಯೋಗಿಗಳಿಂದ ಸಹಕಾರ ಕಡಿಮೆಯಾಗುವ ಸಾಧ್ಯತೆ ಇರಲಿದೆ. ಮನೆಯಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಹಣದ ಲೆಕ್ಕದಲ್ಲಿ ಗೊಂದಲ ಅಥವಾ ನಷ್ಟ ಸಂಭವ ಉಂಟಾಗಬಹುದು. ನಿಮ್ಮ ಆತ್ಮೀಯರಿಗೆ ಅಥವಾ ಬೇರೆಯವರಿಗೆ ಸಾಲ ಕೊಡುವುದು, ತೆಗೆದುಕೊಳ್ಳುವುದು ಈ ದಿನ ಅಪಾಯಕಾರಿ. ಹೂಡಿಕೆಯಲ್ಲಿ ತಪ್ಪು ನಿರ್ಧಾರದಿಂದ ನಷ್ಟ ಉಂಟಾಗಬಹುದು. ಹೂಡಿಕೆಗೆ ಈ ದಿನ ಸೂಕ್ತವಲ್ಲ. ವೃಷಭ ರಾಶಿಯವರು ಕುಟುಂಬದಲ್ಲಿ ಸತಿಪತಿಗಳಿಬ್ಬರ ನಡುವೆ ಮಾತಿನ ಸಂಘರ್ಷಗಳು ಉಂಟಾಗಬಹುದು. ಮಾತಿನಿಂದಾಗಿ ಸಂಗಾತಿಯೊಂದಿಗೆ ಅಹಂಕಾರ ಅಥವಾ ಹಠದಿಂದ ಮನಸ್ತಾಪ, ಒಬ್ಬರ ಮೇಲೊಬ್ಬರು ತಪ್ಪನ್ನು ಅರ್ಥೈಸುವ ಸಮಯ ಬರಬಹುದು. ಪ್ರೀತಿ ವಿಷಯದಲ್ಲಿ ಅನುಮಾನ ಮತ್ತು ನಿರಾಶೆ ಕಾಣಿಸಿಕೊಳ್ಳಬಹುದು. ವೃಷಭ ರಾಶಿಯವರು ಇಂದು ವಿವೇಕವಿಲ್ಲದ ಮಾತು, ಹಣಕಾಸಿನ ನಿರ್ಲಕ್ಷ್ಯ ಮತ್ತು ಅಹಂಕಾರ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಈ ದಿನ ಶಾಂತ ಮನಸ್ಸು, ಜಾಗೃತಿ ಮತ್ತು ಧಾರ್ಮಿಕ ಆಚರಣೆಗಳಿಂದ ಈ ಸಂಕಷ್ಟಗಳನ್ನು ಬಹಳಷ್ಟು ಕಡಿಮೆ ಮಾಡಬಹುದು. ಶಿವನ ಆರಾಧನೆ ಮಾಡುವುದರಿಂದ ಈ ದಿನ ಅತ್ಯಂತ ಶುಭವಾಗಲಿದೆ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಈ ದಿನ ಸಂಕಷ್ಟಗಳೆಲ್ಲ ಪರಿಹಾರವಾಗಲಿವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.